ಹಾಂ, ಯಾಂತ ಮಾದಪ್ಪಜ್ಜಿ ಅಂತ ಕಿಲ್ಮುಲ್ಕಿಂಡಿರಿ ಕೇಳ್ತಿದ್ದೀರಾ? ಸೆಕೆಲ್ಲನ್ರಿ ಇಲ್ಲೇ ಎಲ್ಲ ಒಂಚೂರು ಸಮ ಮಾಡ್ಕೊಡೋಕೆ ಹೇಳಿದೆ. ನಮ್ಮ ಹೇಗಿರ್ತಿ ಎಲ್ಲ ಸಮ ಮಾಡಿ ಇಟ್ಟಿತ್ತು. ಇಲ್ಲೇ ಮುಲ್ಕಿಣೋದು ಇನ್ಮೇಲೆ ಘನಗತಿಯ ಇಲ್ಲ ಹೇಳಿ ಮಾರ. ಒಂದು ಸೆಕೆ ಅಂದ್ರೆ ನೋಡಿ, ಹೊದಕಿಗೆ ಹೋದ್ರಿ ನೀವು. ಹೊದಕಿ ಬದುಕಿ ಅಂತ ಬೇಡಪ್ಪ, ನಿಮ್ಮ ಕಡೆ ಸೆಕೆ ಇಲ್ಲ, ಹೊದಕಿ ಅಂತ ಕೇಳ್ತೀರಲ್ಲ. ಹೇಗಿರ್ತಾರೆ ಇಷ್ಟೊತ್ತಿಗೆ ಉಣ್ಣ ಕರಿಯಕ್ಕೆ ಬರ್ಬೇಕಿತ್ತಪ್ಪ, ಪತ್ತಕ್ಕಿಲ್ಲ. ಕೆಲಸ ಆಗ್ಯದೆ, ಸಣ್ಣ ಕೊಂಚೂರು ಯಾಜ್ ಆಗ್ಯದೆ, ಅದಕ್ಕೆ ಸಿಟ್ಕೊಂಡದ. ಹಂಗೆ ಸಿಟ್ಕೊಂಡು ಉಣ್ಣ ಕರಿದೇ ಇರ್ತಿರ್ಲಪ್ಪ ಅಂತ ನೋಡ್ಬೇಕು. ಹಾಂ, ಯಾಜನ ಎಷ್ಟವಲ್ಲ ಹಿಂಗೆ ಗಂಡ ಇರ್ತೀವೋ. ಅದು ನನ್ನ ಪಾಲಿನ ದುಡ್ಡು ಅದೇ ತೆಗೆದಿಟ್ಕೊಳದ್ರಿ, ಬೇಕಾದ್ರೆ ಕೊಡ್ತೀನಿ ಅಂಥದ್ದೇ ತೆಗೆದಿಟ್ಕೋತದೆ. ನೋಡಿದ್ರೆ ನಾ ಕೇಂಡ ಕೊಡೋದೇ ಇಲ್ಲ. ಈ ಬಿಸಿಲಲ್ಲಿ ಎಷ್ಟು ಕುಡಿತೀರಿ ನೀವು? ಸಾಕು ಪಾಪಣ್ಣ ತಂದು ಕೊಡ್ತಾನೆ, ಮತ್ತು ನೀವು ಮುಟ್ಟಕ್ಕೆ ಕೊಡ್ದು ಅಂತದೆ. ನನ್ನ ದುಡ್ಡು ನಾನೇ ಇಟ್ಕೋತೀನಿ ಅಂದ್ರೆ ಅದನ್ನು ಕೇಳಲ್ಲ. ಎಂತ ಮಾಡಿದೆ ಗೊತ್ತಲ್ಲ, ದವಡಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ. ಆದರೆ ಬೀಗದ ಕೈ ಇಡ್ತಿತ್ತಲ್ಲ, ತೆಗೆದು ಬೇರೆ ಕಡೆ ಇಟ್ಟೆ. ದುಡ್ಡು ತಗೊಂಡಾಗ ಇಡಕ್ಕಂತ ಬಂದೇಳಿ ಬೀಗದ ಕೈ ಏನು ಹುಡುಕ್ತದೆ. ನಂಗಾದ್ರೆ ನಗಿ ಬತ್ತಾದೆ, ತೋರಿಸ್ಕೊಂಡ್ಲ. ನಿಮ್ಮತ್ತೆಲ್ಲರೂ ಹೇಳಿರಿ. ಇದು ಬೀಗದ ಕೈ ಸಿಕ್ಲಲ್ಲ, ಹಂಗಾಗಿ ಒಳ್ಳೆ ಅಚ್ಚಿಗೆ ಸೀರೆ ಮಡ್ಕಿಲಿ ಇತ್ತು ದುಡ್ಡು. ನಂಗೆ ಗೊತ್ತಿತ್ತಿದ್ದು ಹಿಂಗೆ ಮಾಡ್ತದೆ ಅಂತ, ಅದಕ್ಕೆ ನಾ ಬೀಗದ ಕೈ ತೆಗೆದಿಟ್ಟಿದ್ದ. ಅದು ಅಚ್ಚಿಗೆ ಹೋದಕ್ಕೂ 500 ರೂಪಾಯಿ ತೆಗೆದಿಟ್ಕೊಂಡೆ. ಬಂದಕ್ಕೂ ಗೊತ್ತಾಗ್ಯತಾರ ಸೊಸೆ ಹಂಗೆ ಈಗ ತಗೊಳಲ್ಲ ಅಂತ ಗೊತ್ತು. ಪಾಪಣ್ಣನ ಬೇಕಂಬಷ್ಟು ಕೇಳ್ತ, ಅವನ ಅಲ್ಲೇ ಅಲ್ಲ ಲೇದ ಅಂತ ನನ್ನ ಹತ್ರಕ್ಕೆ ಬಂತು. ಎಷ್ಟ ನಗಿ ಕಟ್ಗಿಣಕ್ಕೆ ಅಂತ ನೋಡ್ರಿ, ಕಟ್ಗಿಣಕ್ಕೆ ಆಗ್ಬೇಕಂದ್ರೆ ಹುಳ್ಳಗೆ ನಗಾಡೇ ಬಿಟ್ಟೆ. ಗೊತ್ತಾಗ್ಯದ ಅದಕ್ಕೆ ನಾನೇ ಹಿಂಗೆ ಮಾಡಿದ್ದು ಅಂತ. ಏನು ಮಾಡಿದ್ರೆ ಅಂದರೆ ಹೇಳೋ ತನಕ ಬಿಡ್ತದ. ನಾನು ಏನು ಸುಮ್ಮನೆ ಹಾಕಿಲ್ಲ. ನಂದು ದುಡ್ಡು ಅದು ನಾ ತಗೊಂಡೆ, 500 ರೂಪಾಯಿ ನಾ ಕೊಡಲ್ಲ ಅಂದೆ. ಸಿಟ್ಟು ಗೊತ್ತು ಅದಕ್ಕೆ. ಯಾರು ತಪ್ಪು ನೋಡೋಣ ನೀವೇ ಹೇಳಿ. ಅಲ್ಲ ಮತ್ತು ಹೌದು ಅಂತೀನಿ. ಆ ದುಡ್ಡು ಇಟ್ಕೊಂಡು ಎಂತ ಮಾಡ್ತದೆ ಏನು? ಹೋದಾಗ ಏನು ಅದರಲ್ಲೇ ಸುಡ್ತಾರೋ ಎಂಥದ್ದೇ ನಂಗೆ ಗೊತ್ತಿಲ್ಲ. 1 ರೂಪಾಯಿ ಖರ್ಚು ಮಾಡಲ್ರಿ. ಎಲ್ಲ ಹೋಗಿ ಸ್ವಲ್ಪ ಮಗ ತಂದು ಕೊಡ್ತಾನೆ. ಮೀನು ಮಾಸ ಎಂತ ಬೇಕಾದರೂ ಮಗನೇ ತತ್ತಾನೆ. ಈಗ ಸೊಸೆ ಒಬ್ಬಳಾಗಿದ್ದಲ್ಲ, ತಿನ್ನೋಕ್ಕೆ ಉಣ್ಣೋಕ್ಕೆ ಎಲ್ಲ ತತ್ತಿರ್ತದೆ. ಅದು ಖರ್ಚು ಅಂತ, ಅದನ್ನ ಇಟ್ಕೊಂಡು ಮಾಡೋದೆ ಅಂತ ನೋಡೋಣ ಹೇಳಿ. ಎಷ್ಟು ಸಾಲದು ಅಂತೇಳಿ ಮತ್ತೆ 2000 ರೂಪಾಯಿ ಬರ್ತದೆ. ಬಸ್ ಚಾರ್ಜ್ ಇಲ್ಲ. ಇದೇ ಒಂದು ಸಂದಾಗಿದೆ, ಹೋಗಿ ಬರೋಣ ಕೆಳಗೆ ದೇವಸ್ಥಾನಕ್ಕೆಲ್ಲ ಅಂತ ಹೇಳಿದ್ರೆ ಅದಾಗಲ್ಲ ಅಂತೆ. ಮತ್ತೆ ದುಡ್ಡು ಇಟ್ಕೊಂಡು ಮಾಡೋದೆ ಅಂತ ನೋಡೋಣ ಹೇಳಿ. ಮಗಳಿಗೇನು ಮತ್ತು 1 ರೂಪಾಯಿ ಕೊಡಲ್ಲ, ಎಲ್ಲ ಮಗ ಸಸಿಗೆ. ಎಷ್ಟು ದಿವಸ ಅಂತ ನಾನು ನೋಡ್ಬೇಕಂತ ಕಾಯ್ತಿದ್ದೀನಿ. ಪಾಪಣ್ಣ, ಪುಳ್ಳುಡ್ದು ಹೋಗಲ್ಲೇ ನಿನ್ನ ಅಪ್ಪನ ಊಟಕ್ಕೆ ಎಬ್ಸಿ ಬರಕ್ಕೆ ಹೇಳ. ಈಗ ಎದ್ದು ಜೋರು ಹತ್ತಿದ್ರೆ ಮತ್ತೆ ಎಬ್ಸ್ಬೇಕಾರೆ ಹರ್ಮಗಲ ಆತದ ಮಾರಯ್ಯ. ಪುಳ್ಳನ ಹೋಗಿ ಕೇಳಿ, ಇಲ್ಲ ನೀನು ಎಲ್ಲಂಚೂರು ಹೋಗಿ ಎಬ್ಸಿ ನೋಡೋಣ. ಶಾರದಾ, ಒಂಚೂರು ಹೋಗಿ ಎಬ್ಸ್ಕಿ ಬರೇ ಅಪ್ಪನ. ನನಗೂ ಸುಸ್ತಾಗ್ಯದ ಮಾರುತ್ತೆ. ಶಾರದಾ, ಒಂಚೂರು ಎಬ್ಸ್ಕಿ ಬತ್ತೀಯೇನೆ? ಹೋಗಿ ಕರಿ ಸಾಕು. ಸೊಸೆ ಕರೆದು ಬಿಟ್ಟರು ಬೇಗ ಹೇಳ್ತಾರೆ ಅವರು. ನಾವು ಹೋದರೂ ಹೇಳಲ್ಲ, ಅಮ್ಮ ಹೋದರೂ ಹೇಳಲ್ಲ. ನಾಯಿ ಹೇಳಿದ್ರೆ ನಾಯಿ ಬಾಲಕ್ಕೆ ಹೇಳಿದ್ದಂತೆ. ಅಲ್ಲಿ ಹೆದ್ದೆ ಎಲ್ಲ ಹೋಗೋನು ಗಳಿಗೆ ಹೋಗಿ ಎಬ್ಸ್ಕಿ ಬಾ ಅಂತ ಹೇಳಿದ್ರೆ ಅದಾಗಲ್ಲ ನಿಮಗೆ. ಬತ್ತ ಬತ್ತ ಭಾಳ ಅಂತಾರ ಇದಾಗ ಹೋಗಿಯ. ನೀ ಹೇಳು ಮಾರಯ್ಯ, ನಾನೇ ಹೋಗಿ ಎಬ್ಸ್ಕಿ ಬರ್ತೀನಿ. ನಿಮಗೆ ಕೆಲಸ ಎಲ್ಲ ಮಾಡೋಕ್ಕೆಲ್ಲ ಬೇಕು. ನನ್ನ ಇದಾದ ಬೆಳಗ್ಗೆ ಇನ್ನು ಎಂತ ಮಾಡ್ತೀರ ಅಂತ ತನ್ನ ನೆಟ್ಟಿಗೆ ಹಾಕ್ತೀರ ಹಾಕಲ್ಲ. ನಿಮ್ಮನ್ನು ನಂಬ್ಕೊಂಡ್ರೆ ಸುಮ್ಮನಿರಮ್ಮ, ಎಂತ ಮಾತಾಡ್ತೀಯೇ? ನಾನು ಹೋದ್ರೆ ಮತ್ತು ನಿಂಗೆ ಗೊತ್ತಲ್ಲ, ಅಲ್ಲಿ ಎಂತ ಕರೋ ಬೊಯ್ಯಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಸುಮ್ಮನಾದೆ. ಅದಕ್ಕೆ ನೀ ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಕು. ಬೇಡ ಮಾಡ್ತೀನಿ, ನಾನೇ ಹೋಗಿ ಎಬ್ಸ್ಕಿ ಬರ್ತೀನಿ. ಏನು ಬೇಡ, ಹೋಗು. ನಿನ್ನ ಕೆಲಸ ಏನದು ನೀನು ನೋಡ್ಕೊ ಹೋಗು. ನಾವು ಎಬ್ಸ್ಕಿ ಬರ್ತೀನಿ. ನಾ ಕಳ್ಳಿ ಯಾಸಕ್ಕೇನು ಹೇಳ್ಕೊಡೋದು ಬೇಡ. ಇಷ್ಟೊತ್ತ ಗನ್ನಾಗಿತ್ಲಾಗ ತಿರ್ಕಿಂಗ್ ಮಲ್ಕಿದ್ದಾರೆ. ಹೆಂಗೆ ಹೇಳಿದ್ರೆ ಆತ್ಲ ಏನು? ಅಲ್ಲ ಏನ ಕರೀರ್ ಕೇಳ್ತದ್ಯಾ? ಊಟ ಕೇಳಿ ಅಂದೆ. ಹೊತ್ತಾಗದಲ್ಲ, ಉಂಡೆ ಮಲ್ಕಿಳೆ. ಚಪ್ಪಕ್ಕಿ ವಾಲ್ ಹಿಟ್ಟ. ಊಟ ಕೇಳಲ್ಲ ಅಂದೆ. ಎಂತ ಹೇಳ್ದೆ? ಹೊತ್ತಾತಲ್ಲ, ಊಟ ಕೇಳಲ್ಲನೋ ಅಂದೆ. ಚಪ್ಪಕ್ಕಿ ವಾಲ್ ಹೆಟ್ಟಕ್ಕೆ ಇಷ್ಟೊತ್ತಿನಲ್ಲಿ ಹೋಗಿದ್ರೆ ಇಡೀ ಊರಿಗೆ ತಿಂತದೆ.
ಹೋತ ತಗೊಂಡು ಹೋಗಿದ್ರ ನಾ ಎಲ್ಲಿ ಹೋಗಿನೇ ಇಂದ ಬೇಡ ಅಂತ ಹೇಳಿದ್ದಲ್ಲ ನೀನಯ್ಯ. ಅಲ್ಲೇ ತೆಗೆದು ಹಾಗೆ ಇಟ್ಟೇನೆ ಹೋತ ತಗೊಂಡು ಹೋಗಿದ್ರ ಅಂತ. ಏನು ಸಪ್ನ ಬಿತ್ತ? ಕಟ್ಟಿಗೆ ಹೋಗ್ಲಿ ಎಲ್ಲಿಗೂ ಹೋಗ್ಲ 500 ರೂಪಾಯಿ ಹಾಗೆ ತೆಗೆದು ಇಟ್ಕೊಂಡಿನಿ, ಬೇಕು ನಂಗೆ ಅದು. ಅದನ್ನು ಕೇಳ್ಕೊಂಡಕ್ಕೆ ಬಂದರೆ ಮಾತ್ರ ನಾನು ಸುಮ್ಮನಿರಲ್ಲ, ಹೇಳಿನಿ. ಕೊಲ್ ಬಿದ್ದೇ ಹೋಗ್ಲಿ, ನಂಗೆ ಸಾಧ್ಯ ಇಲ್ಲ, ನಂಗೆ ಸಾಧ್ಯ ಇಲ್ಲ. ಅಲ್ಲ, ಅದನ್ನು ಕೇಳೋಕ್ಕಾಗ ಅಲ್ಲಿದ್ದ ಇಲ್ಲಿಗೆ ಬಂದಾನೆ. ಉಣ್ಣಗಿಣ್ಣಕ್ಕೆ ಈಗ ಒಬ್ಬ ಸದ್ಯ ಹೆಂಗೆ ಅತ್ತೆ ಸೊಸೆ ಏನು ಹೊಟ್ಟೆ ಮೀರಿ ತಿನ್ಕೊಂಡ್ರೆ ಏನ? ಈಗ ಇದ್ದರು ಉಣ್ಲಿ ಬಿಡ್ಲಿ ನಿಮ್ಗೇನು? ಅಲ್ಲ ಹಂಗಾರು ಉಣ್ಣ ಕರಿಯಕ್ಕೆ ಅಂತ ಮಾಡ್ಕೊಂಡಿನಿ ನಾನು. ಏನು ದುಡ್ಡು ಏನು ಹೋದ ತಗೋತಿ ಅದನ್ನೇನ? ಏನು ದುಡ್ಡಿಂದ ಒಂದು ಆಸೆ ಇಲ್ಲಿ ತನಕ? ಏನು ಗತಿ ಸಾಯಿ ನಾನು. ಉಣ್ಣಕ್ ಕರಿಯಕ್ಕೆ ಅಂತಾನೆ ಬಂದೆ, ನಿಮ್ಮ ಕಿವಿಗೆ ವಾಲ್ ಹೆಟ್ಟೇ ಹೋಗ್ಲಿ. ಉಣ್ಣಕ್ ಕರಿಯಕ್ಕೆ ಬಂದಿದ್ದು ಅಂದೆ. ಅದಾಗಲು ಬಾಜಿ, ಏನು ನಾಟಕ ಮಾಡ್ತಿ ಅಲ್ಲ. ನಾ ಈಗ ಹೇಳಿದ ಮೇಲೆ ಉಣ್ಣ ಕರಿಯೋಕ್ಕೆ ಬಂದಿದ್ದಂತೆ. ಮೊದಲೇ ಮತ್ತೆ ಅಂತ ಕೇಳಲ್ಲ, ಉಣ್ಣ ಕೇಳಿ ಅಂತ ಹೇಳಲ್ಲ. ದುಡ್ಡು ಹೋತ ತಗೊಂಡು ಹೋಗಿರೋ ದುಡ್ಡಿನ ಸುದ್ದಿ ಕೇಳ್ಕಿದೀಯ. ಈಗ ನಾ ಹೇಳ್ದು ಕೂಡಲೇ ಉಣ್ಣ ಕರಿಯಕ್ಕೆ ಬಂದಿದ್ದಂತೆ. ಹೇಳಿ ನೀನ ಬಾಟ್ಲಿ ತೊಳ್ದಿಡ ಹೋಗು. ಬಂದೆ. ಮೀನು ಹುರಿದೀಯ? ಮೀನು ಹುರಿದೆ ಬರೀ ಆ ಚತಕಾಯಿ ಸಾರಲ್ಲಿ ಉಣ್ಣೋದಾದ್ರೆ ನಾ ಬರೋದೇ ಇಲ್ಲ, ನಂಗೆ ಉಣ್ಣಕ್ಕೆ ಬೇಡ. ಮೀನು ಹುರಿದೀಯಾನೆ? ಕಿವಿ ವಾಲ್ ಹೆಟ್ಟಕ್ಕೆ. ಶಾರದಾ, ಅಪ್ಪ ಹೇಳೋದು ಅಲೇಸ್ತಿದ್ದೀಯ, ಮೀನು ಹುರಿದಿರನೆ, ಒಣಮೀನು ಹುರಿದೀಯಾ? ಅಪ್ಪ ಹೇಳೋದಂತ ಅಲ್ಲ, ನನಗೂ ಬೇಕು. ಈ ಶಕೆಲಿ ಎಂಥವ್ರು ಒಂಚೂರು ಹುಳ್ಳು ಚಪ್ಪಗಿಲ್ದಿದ್ರು ಉಣ್ಣಕ್ಕೆ ಸೇರಲ್ಲ ಮರತಿ. ನಾವೊಂದು ಅರ್ಧ ಕೆಜಿ ಚಿಕನ್ ತರಬೇಕು ಅಂತ ಮಾಡಿದೆ, ರೇಟ್ ಕೇಂಡೇ ಬಿಟ್ಟು ಬಂದೆ ನಾನು. ಮೀನು ಹುರಿದಾಗಿದೆ, ಎಲ್ಲ ಹುರಿದಾಗಿದೆ ಮರ. ಬರ್ಲಿ, ಅವ್ರಿಗೆ ಊಟಕ್ಕೆ ಬಂದ್ಮೇಲೆ ಗೊತ್ತಾಗ್ತದಲ್ಲ. ಅಲ್ಲಿ ಕೂತಲ್ಲಿ ಎಂಥ ಕಾನೂನು ಮಾಡ್ತೀರೇನು ಅಪ್ಪ ಮಗ? ಅಲ್ಲ ನೋಡಿದ್ರ ನಮ್ಮ ಭಾರತಿ ನಾಟಕ ಮಾಡಿದ್ದು ನೋಡು. ನಾ ಹೇಳಿದ್ರೆ ನೀವು ಒಂದೊಂದು ಸತಿ ನಂಬಲ್ಲ. ನೀವು ಹೇಗೆ ನಿಂತ್ಕೊಂಡಾರ ನೋಡಿದ್ರಲ್ಲ. ದುಡ್ಡೆಲ್ಲಿಟ್ಟಿರಿ ಅಂತ ಕೇಳಕ್ಕಂತ ಬಂದ್ಕೊಂಡದೆ. ನಾನು ಉಣ್ಣಕ್ಕೆ ಎಬ್ಸ್ಲ ಅಂತ ಹೇಳ್ದಕ್ಕೂ ಉಣ್ಣ ಕಲಿಯೋಕ್ಕೆ ಬಂದಿದ್ದು ಅಂತದೆ. ಅದ್ರ ಬುದ್ಧಿವಂತಿಕೆ ನಂಗೆ ಗೊತ್ತಾಗಲ್ಲ. ಆಗಲಿ ಅಂತದ ಈಗ ಉಣ್ಣೋದು ಇನ್ನು ಆಕೆ ಉಂಡಿ ಪೂರ್ತಿ ಕರ್ಗೆ ಹೋಗ್ತದೆ. ಏನು 500 ರೂಪಾಯಿ ತೆಗೆದು ಇಟ್ಕೊಬಿಟ್ಟಿನಲ್ಲ, ಅದು ಏನು ದುಡ್ಡು ಅಂದ್ರೆ ಒಂದು ಆಸೆಯೋ ಏನೋ ಯಾಂತದಾರ ಆಗಲಿ. ಹೋಗೊಂದು ಮುಷ್ಟಿ ಉಂಡ್ಕೊಬತ್ತೀನಿ, ಹಾಗೆ ಸಿಟ್ಕೊಂಡು ಮುಲ್ಕಿದ್ರೆ ಅದು. ಶಾರದಾ, ಒಂದು ಕೆಲಸ ಮಾಡೆ, ಅವರಿಗೆಲ್ಲ ಒಣಮೀನಾದರೆ ನಂಗೆ ಒಂದೇ ಒಂದು ಮೊಟ್ಟೆ ಹುರ್ಕೊಡು ಮಾರತ್ತೆ. ಹಾಫ್ ಬಾಯ್ಲ್ ಮಾಡಿಕೊಡು. ಇನ್ನು ಒಂದೇ ಸಾಕು, 2 ಮೊಟ್ಟೆ ಬೇಡ. ನಂಗೆ ಅವು ಒಣಮೀನು ಬೊತ್ತ ಸೇರಲ್ಲ ಮರತಿ ಅಂತಕ. ಹಾಂ ಕೆಲಸ ಆಗ್ಬೇಕು ಅಂತ ಕಂಡ್ರೆ ಎಷ್ಟು ನೈಸಾಗಿ ಮಾತಾಡ್ತೀರಿ ನೋಡಿ. ನಿಮ್ಮಷ್ಟು ಪಾಪದ ಗಂಡಸೇ ಇಲ್ಲ ಅನ್ಬೇಕು.